ಮೋದಿ ಹೇಳಿದಾರೆ ಹೇಳ್ತೀವಿ. ಪಟ್ಟಣದ ಹೃದಯ ಭಾಗದಲ್ಲಿ ಕ್ರೀಡಾಪಟುಗಳಿಗಾಗಿ ಇರುವ ಏಕೈಕ ಮೈದಾನವಾದ ಸುಭಾಷ್ ಮೈದಾನವನ್ನು ಮುಂಬರುವ ಜನವರಿ 6ರಂದು ಬೆಳೆಗಾರರ ಸಂಘದಿಂದ ನಡೆಯಲಿರುವ ಕೃಷಿ ಮೇಳ ಕಾರ್ಯಕ್ರಮಕ್ಕೆ ನೀಡುತ್ತಿರುವುದು ಸರಿಯಲ್ಲ. ಈಗಾಗಲೇ ಕಳೆದ ನವೆಂಬರ್ ತಿಂಗಳಲ್ಲಿ ಇದೇ ಮೈದಾನದಲ್ಲಿ ಪಟಾಕಿ ಅಂಗಡಿಗಳ ವ್ಯಾಪಾರಕ್ಕೆ ಅವಕಾಶ ನೀಡಿದ ಸಂದರ್ಭದಲ್ಲಿ ಮೈದಾನದ ರನ್ನಿಂಗ್ ಟ್ರ್ಯಾಕ್ ಹದಗೆಟ್ಟು ಹೋಗಿದೆ. ಇದೀಗ ಕೃಷಿ ಮೇಳದ ಹೆಸರಿನಲ್ಲಿ ನೂರಾರು ಶೆಡ್ಗಳು ಹಾಗೂ ಶಾಮಿಯಾನವನ್ನು ಹಾಕುವುದರಿಂದ ಮೈದಾನ ಸಂಪೂರ್ಣವಾಗಿ ಹದಗೆಡುತ್ತದೆ. ಅಲ್ಲದೆ 5,000ಕ್ಕೂ ಹೆಚ್ಚು ಜನ ಇಲ್ಲಿ ಸೇರುವ ಸಾಧ್ಯತೆ ಇರುವುದರಿಂದ ಮೈದಾನ ಸಂಪೂರ್ಣವಾಗಿ ಸಾವಿರಾರು ವಾಹನಗಳು ಬಂದು ಗುಂಡಿಮಯವಾಗುವುದರಲ್ಲಿ ಅನುಮಾನವಿಲ್ಲ. ಕೃಷಿ ಮೇಳದಂತಹ ಕಾರ್ಯಕ್ರಮಕ್ಕೆ ನಾವು ವಿರೋಧ ಮಾಡುತ್ತಿಲ್ಲ. ಇಲ್ಲಿ ದಿನನಿತ್ಯ ಕ್ರಿಕೆಟ್, ಫುಟ್ಬಾಲ್, ಬ್ಯಾಡ್ಮಿಂಟನ್, ರನ್ನಿಂಗ್ ಅಭ್ಯಾಸ ಮಾಡಲು ನೂರಾರು ಕ್ರೀಡಾಪಟುಗಳು ಬರುತ್ತಾರೆ. ಅಲ್ಲದೆ ಹಲವಾರು ಮಂದಿ ವಾಯು ವಿಹಾರಕ್ಕೆ ಸಹ ಬರುತ್ತಾರೆ. ಕ್ರೀಡಾಪಟುಗಳಿಗಾಗಿ ಇರುವ ಈ ಮೈದಾನವನ್ನು ಕ್ರೀಡೆಗಾಗಿಯೇ ಮೀಸಲಿಡಬೇಕು. ಒಂದು ಬಾರಿ ಅನ್ಯ ಉದ್ದೇಶಗಳಿಗೆ ಈ ಮೈದಾನವನ್ನು ನೀಡಿದರೆ ಇತರರಿಗೂ ಮೈದಾನವನ್ನು ನೀಡಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಮಾನ್ಯ ಶಾಸಕರು, ಉಪವಿಭಾಗಾಧಿಕಾರಿಗಳು ಹಾಗೂ ತಹಶೀಲ್ದಾರರು ಇತ್ತ ಗಮನ ವಹಿಸಿ ಯಾವುದೇ ಕಾರಣಕ್ಕೂ ಕೃಷಿ ಮೇಳಕ್ಕೆ ಈ ಮೈದಾನದಲ್ಲಿ ಮಾಡಲು ಅವಕಾಶ ಕೊಡಬಾರದು. ಒಂದು ವೇಳೆ ಮನವಿಗೆ ಮೀರಿ ಮೈದಾನದಲ್ಲಿ ಕೃಷಿ ಮೇಳಕ್ಕೆ ಅವಕಾಶ ಕೊಟ್ಟಲ್ಲಿ ಉಪವಿಭಾಗಾಧಿಕಾರಿ ಆವರಣದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಲಾಗುತ್ತದೆ ಎಂದು ಈ ಮೂಲಕ ಕ್ರೀಡಾಪಟುಗಳು ಎಚ್ಚರಿಸಿ ಉಪವಿಭಾಗಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಿದರು. ಫುಟ್ಬಾಲ್ ಆಟಗಾರರಾದ ನಾಗೇಶ್ ಮಾತನಾಡಿ, ಸುಭಾಷ್ ಮೈದಾನದಲ್ಲಿ ಫುಟ್ಬಾಲ್, ಶೆಡಲ್, ಕ್ರಿಕೆಟ್ ಆಟಗಾರರು ಇಲ್ಲಿ ಆಟವನ್ನು ಆಡುತ್ತಾರೆ ಹಾಗೂ ಸಕಲೇಶಪುರ ತಾಲೂಕಿಗೆ ಇದು ಒಂದೇ ಕ್ರೀಡಾಂಗಣ ಇದ್ದು ಈ ಕ್ರೀಡಾಂಗಣವನ್ನು ಜನವರಿ 6ನೇ ತಾರೀಕು ನಡೆಯುವ ಕೃಷಿ ಮೇಳವನ್ನು ಏರ್ಪಡಿಸಿದ್ದು ಈ ಕಾರ್ಯಕ್ರಮಕ್ಕೆ ಅನುಮತಿ ನೀಡಬಾರದು ಹಾಗೂ ನಾವು ಈ ಹಿಂದಿನಿಂದಲೇ ಶಟಲ್, ಕ್ರಿಕೆಟ್, ಫುಟ್ಬಾಲ್ ಟೂರ್ನಮೆಂಟ್ಗಳನ್ನು ಇಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ಹಣ ಹಾಕಿ ಟೂರ್ನಮೆಂಟ್ಗಳನ್ನು ನಡೆಸಿಕೊಂಡು ಬಂದಿದ್ದೇವೆ ಹಾಗೂ ಈ ಮೈದಾನದ ನಿರ್ವಹಣೆಯನ್ನು ಸಹ ಇಲ್ಲಿನ ಆಟಗಾರರು ಮಾಡುತ್ತಾ ಬಂದಿದ್ದಾರೆ. ಅದಕ್ಕೋಸ್ಕರ ಈ ಕ್ರೀಡಾಂಗಣವನ್ನು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಕೊಡದೆ ಕ್ರೀಡಾಪಟುಗಳಿಗೆ ಇರಬೇಕು. ಇದರ ಬಗ್ಗೆ ದಯವಿಟ್ಟು ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಎಂದು ಸಕಲೇಶಪುರದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಿದ್ದೇವೆ ಎಂದರು. ಕ್ರೀಡೆ ಮಾಡೋದಕ್ಕೆ, ಆಟ ಆಡೋದಕ್ಕೆ ಸರಿಯಾದ ದಾರಿ ನೆರವೇರಿಸ್ಕೊಡ್ಬೇಕು. ಜೊತೆಗೆ ಆ ಫೀಲ್ಡನ್ನು ಹಿಂದೆ ಹೇಗಿತ್ತು ಅದೇ ಥರ ಪುನರಾವರ್ತಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಜೊತೆಗೆ ಕೊಡದೇ ಇರೋದೇ ನಮಗೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ಈ ಫೀಲ್ಡು ತುಂಬ ಹಾಳಾಗುತ್ತೆ. ಈಗಾಗಲೇ ನಾವು ಎಲ್ಲ ಟೂರ್ನಮೆಂಟ್ ಮಾಡಿದ್ದೀವಿ, ಕ್ರಿಕೆಟ್ ಮಾಡಿದ್ದೀವಿ, ಫುಟ್ಬಾಲ್ ಮಾಡಿದ್ದೀವಿ. ಆ ಎಲ್ಲ ಟೂರ್ನಮೆಂಟ್ ಕಾಲದಲ್ಲೂ ಕೂಡ ನಾವೇ ಸ್ವತಃ ನಮ್ಮ ಕೈಯಿಂದನೇ ಮತ್ತು ನಾವೇ ಫಂಡ್ ಹಾಕಿ ಅದನ್ನು ಕ್ಲೀನ್ ಮಾಡಿಸಿ ನಾವು ಟೂರ್ನಮೆಂಟ್ ನಡೆಸಿದ್ದೀವಿ. ಈ ಥರ ಪ್ರತಿ ಸಾರಿನೂ ಪಬ್ಲಿಕ್ ಫಂಕ್ಷನ್ಗೆ ಮತ್ತು ಪಟಾಕಿಗೆಲ್ಲ ಈ ಸಾರಿ ಕೊಟ್ಟಿದ್ದರು. ಪಟಾಕಿ ಪಬ್ಲಿಕ್ ಫಂಕ್ಷನ್ಗೆಲ್ಲ ಕೊಡ್ತಾಯಿದ್ರೆ ಇದು ಮೈದಾನ ಹಾಳಾಗುತ್ತೆ. ದಯವಿಟ್ಟು AC ಆಗಲಿ DC ಆಗಲಿ ಇದ್ರ ಬಗ್ಗೆ ಗಮನ ಹರಿಸಿ, ಸರ್ಕಾರದವರು ಕೂಡ MLA ಸಹ ಇದಕ್ಕೆ ಗಮನ ಹರಿಸಿ ಈ ಮೈದಾನನ ಕ್ರೀಡೆಗಾಗಿ ಉಪಯೋಗಿಸಬೇಕು, ಕ್ರೀಡೆಗಾಗಿ ಮುಡುಪಾಗಿರಬೇಕು ಅಂತ ನಮ್ಮೆಲ್ಲರೂ